ಮತ್ತು ಇಡಿಗೆ CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಹಿಂಬರನೂ ಬಂದಿದೆ, ರಾಷ್ಟ್ರಪತಿಗಳಿಂದನೂ ಹಿಂಬರ ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಬೇಕಾದ್ರೆ ಅದನ್ನು ಕೇಳಿಸ್ತೀನಿ. ಹೇಮಂತ್ ನಿಂಬಾಳ್ಕರ್ ಅವ್ರಿಗೂ ಸಹ ಬರೆದೆ, ಆದರೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಜಾಲಹಳ್ಳಿನಲ್ಲಿ ನಾನು ಬರ್ತೀನಿ ಅಂತ ಗೊತ್ತಾಗಿ ಅಲ್ಲಿ ಆಸಿಡ್ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ನಾನು ಅವತ್ತು ಆ ಕಾರ್ಯಕ್ರಮಕ್ಕೆ ಪೊಲೀಸ್ನವರು, ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಮನವಿ ಮಾಡಿದ್ರು, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಡಿ ನೀವು, ನಿಮ್ಮಲ್ಲಿ ರಿಕ್ವೆಸ್ಟು ಅಂತ. ಆಮೇಲೆ ನಾನು ಆ ಕಾರ್ಯಕ್ರಮ ಪೊಲೀಸವರು ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ವಾಜಪೇಯಿ ಅವ್ರ ಕಾರ್ಯಕ್ರಮ ಆಗಿದ್ದಕ್ಕೆ ನಾನು ಬಂದರೆ ಈ ರೀತಿ ಮಾಡಿದ್ದಾರೆ. ಈಗ ಒಟ್ಟಾರೆಯಾಗಿ ಬೆಳಗಾಮಲ್ಲಿ CT ರವಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸದನದೊಳಗೆ ಆಗಿರೋಂಥ ಒಂದು ಮಾತಿನ ಚಕಮಕಿಯಲ್ಲಿ CT ರವಿ ಅವ್ರನ್ನ ಕೊಲೆ ಮಾಡೋಕ್ಕೆ ಹೋಗಿದ್ರು. CT ರವಿ ಅವ್ರನ್ನ ಯಾವ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೋ ಅದೇ ರೀತಿ ನನ್ನನ್ನು ಗುಂಪು ಕೊಲೆ ಅಂತೇಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಗುಂಪು ಕೊಲೆ ಒಳಗಡೆ ಮಾಡೋದಕ್ಕೆ 150 ಜನ ಸೇರಿರೋದ್ರಿಂದ 100 ಜನ ಪೊಲೀಸವರು ನನಗೆ ರಕ್ಷಣೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತೇನಾದರೂ 5 ಜನ 10 ಜನ ಪೊಲೀಸವರು ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೊಲೆ ಆಗ್ತಾಯಿತ್ತು. ಹಾಗಾಗಿ ಇವತ್ತು ನನ್ನ ಪೊಲೀಸ್ ಇಲಾಖೆ ನನಗೆ ಪುನರ್ಜನ್ಮ ಕೊಟ್ಟಿದೆ.